ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಥರ ಬೋರಿಂಗ್ ಆಗಿಲ್ಲ ನಾನು ಮಾತಾಡಲ್ಲ. ಅಫ್ಕೋರ್ಸ್ ಇವತ್ತು ಸಂಡೇ ವ್ಲಾಗ್ ಮಾಡಿದ್ದೀನಿ ಪಾಪು ಜೊತೆ. ಹೇಗಿತ್ತು ಅದನ್ನ ನೀವೇ ನೋಡಿ ಹೇಳಬೇಕು. ಅರ್ಲಿ ಮಾರ್ನಿಂಗ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಚಂದ. ಸೊ ಇವೆಲ್ಲ ಸ್ಮಾಲ್ ಮೂಮೆಂಟ್ಸ್ ಬಟ್ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಮಾರ್ನಿಂಗ್ ವಾಕ್ಗೆ ಹೋಗಿದ್ವಿ. ಮೀನ್ವೈಲ್ ನಾನು ವಾಕ್ ಮಾಡ್ತಿರುವಾಗ ಅಪ್ಪ ಡ್ಯೂಟಿ ಸ್ಟಾರ್ಟ್ ಆಯ್ತು. ಸೊ ನಾನು ಫುಲ್ ವಾಕಿಂಗ್ ಟೈಮಲ್ಲಿ ಅವ್ರು ನೋಡ್ಕೊಂಡ್ರು. ಅಲ್ಲಿಂದ ಬಂದು ಕಿಚನ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಯ್ತು. ಏನ್ ಮಾಡ್ತಾ ಇದೀನಿ ಅಂತಾನೆ ಅವ್ನಿಗೊಂದು ಕ್ಯೂರಿಯಾಸಿಟಿ. ನಾವ್ ಎಲ್ಲಿ ಇರ್ತೀವೋ ಅವ್ನು ಅಲ್ಲಿ ಇರ್ಬೇಕು. ಎಡಿಟ್ ಮಾಡ್ಬೇಕಾದ್ರೆ ಈ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ಈಗ ಅನ್ಸುತ್ತೆ ಹೇಗೆ ನಾವು 10 months ಬ್ಯಾಕ್ ಅವನ್ನ ಎರಡೂ ಕೈಗಳಲ್ಲಿ ಹಿಡ್ಕೊಂಡು ಕರ್ಕೊಂಡ್ ಬಂದಿದ್ವಿ. ಈಗ ಹೇಗಂದ್ರೆ ಕೈಗೆ ಸಿಗಲ್ಲ, ಜಾರ್ಕೊಂಡ್ ತೆಳ್ಕೊಂಡು ಓಡ್ತಾ ಇರ್ತಾನೆ. ಅವಾಗ ಅನ್ಸ್ತಿತ್ತು ಅಯ್ಯೋ ಇನ್ನು ಎಷ್ಟು ದಿನ ಅಂತ. ಬಟ್ ಇವಾಗ ಅನ್ಸುತ್ತೆ ಇಷ್ಟು ಬೇಗ ಆಗೋಯ್ತಾ ಅಂತ. ಇದ್ರ ಮಧ್ಯ ನಮ್ ಪ್ಲೂಟೋ ಬೇರೆ. ಸೊ ಇವ್ರಿಬ್ರು ಸೇರಿದ್ರೆ ಇಬ್ರದ್ದು ತಲಾಟೆ ಹಿಡಿಯಕ್ ಆಗಲ್ಲ. ಆಲ್ ಓವರ್ ದ ಪ್ಲೇಸ್ ಅಂತಾರಲ್ಲ, ಹಾಗೆಲ್ಲಾ ಕಡೆ ಇವ್ರುಗಳೇ ಇರ್ತಾರೆ. ನಾವು ಒಂದು ನಡಿಬೇಕಾದ್ರೂ ಸಿಕ್ಕಾಬಟ್ಟೆ ಯೋಚನೆ ಮಾಡ್ಬೇಕು, ಹಿಂದೆ ಅವನಿದಾನ ಇಲ್ಲ ಪ್ಲೂಟೋ ಇದಾನ ಅಂತ. ಪ್ಲೂಟೋ ಜೊತೆ ಸಿಕ್ಕಾಬಟ್ಟೆ ಬೇಗ ಜಲ್ಲಾದ. ಐ ಥಿಂಕ್ ನಾಯಿಗಳಿಗೂ ಮಕ್ಳನ್ ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ. ದೆನ್ ಕಮ್ಸ್ ದ ಮಿಲ್ಕ್ ಟೈಮ್. ಮಾರ್ನಿಂಗ್ ಎದ್ದಾಗ ಅಜ್ಜಿ ಜೊತೆ ಪ್ಲೂಟೋ ಜೊತೆ ಎಲ್ಲರ ಜೊತೆ ಅವನ ಆಟ ಆಡಿ ಟಯರ್ಡು ಆಗಿರ್ತಾನೆ. ಸೊ ಈ ಟೈಮಲ್ಲಿ ಏನಂತ ಹೇಳಿದ್ರೆ ಕಾಮಾಗೂ ಇರ್ತಾನೆ ಮತ್ತೆ ಹಾಗೇನೆ ನಿದ್ದೆಗೂ ಜಾರ್ತಾನೆ. ಅಂಡ್ ಒನ್ಸ್ ಈ ಸ್ಲೀಪ್ಸ್ ಎವ್ರಿಥಿಂಗ್ ಬಿಕಮ್ಸ್ ಸೋ ಕ್ವೈಟ್. ಅಂಡ್ ಅವಾಗ ಸ್ವಲ್ಪ ಮೀ ಟೈಮ್ ಸಿಗುತ್ತೆ ನಂಗೆ. ಜಸ್ಟ್ ಅ ಫ್ಯೂ ಮಿನಿಟ್ಸ್ ಆಫ್ ಸೈಲೆನ್ಸ್, ಬಟ್ ಆನೆಸ್ಟ್ಲಿ ದಟ್ ಫೀಲ್ಸ್ ಲೈಕ್ ಅ ಬಿಗ್ ಬ್ರೇಕ್ ನಂಗೆ. ಅವ್ನು ವೇಕಪ್ ಆದ್ಮೇಲೆ ಫಸ್ಟ್ ಥಿಂಗ್ ಅಂದ್ರೆ ಪ್ಲೇ ಟೈಮ್. ಫುಲ್ ಎನರ್ಜಿ ಇರುತ್ತೆ, ಏನಾದ್ರೂ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಸೊ ನಾನ್ ಕೂಡ ಜೊತೆಗೆ ಆಟ ಆಡ್ಲೇಬೇಕು, ಇಲ್ಲ ಅಂದ್ರೆ ಹಿ ವೋಂಟ್ ಲೀವ್ ಮೀ ಅಟ್ ಆಲ್. ಸಮ್ಟೈಮ್ಸ್ ನಂಗೆ ಅನ್ಸುತ್ತೆ ಇವ್ನಿಗೆ ಎನರ್ಜಿ ಎಷ್ಟಿದೆ ಅಂತ. ನನ್ಗೆ ಅದನ್ನ ಮ್ಯಾಚ್ ಮಾಡಕ್ಕೆ ಕಷ್ಟ ಆಗುತ್ತೆ ಹಾನೆಸ್ಟ್ಲಿ. ಬಟ್ ಸ್ಟಿಲ್ ಆ ಸ್ಮಾಲ್ ಮೂಮೆಂಟ್ಸ್, ಪ್ಲೇಯಿಂಗ್, ಲಾಫಿಂಗ್ ಅವೆಲ್ಲ ನೋಡಿದ್ರೆ ಟಯರ್ಡ್ ಫೀಲ್ ಆಗಲ್ಲ ಅಂತ ನಾನು ಹೇಳಲ್ಲ. ಹಂಗ್ ಹೇಳಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಲೈ. ಟಯರ್ಡ್ ಫೀಲ್ ಆಗುತ್ತೆ, ಬಟ್ ಅದು ಹಾಗೇನೆ ಮಾಯನೂ ಆಗೋಗುತ್ತೆ. ಸೊ ಐ ಥಿಂಕ್ ಆಲ್ ಮಾಮ್ಸ್ ಇದಕ್ಕೆ ರಿಲೇಟ್ ಮಾಡ್ಕೋಬಹುದು. ಯಾಕಂದ್ರೆ ನಮ್ ಸ್ಮಾಲ್ ವರ್ಲ್ಡ್ ಅಲ್ಲಿ ಅವ್ರು ಆಲ್ರೆಡಿ ಇನ್ಕ್ಲೂಡ್ ಆಗೋಗಿರ್ತಾರೆ. ನೆಕ್ಸ್ಟ್ ಕಮ್ಸ್ ದ ಫೀಡಿಂಗ್ ಪಾರ್ಟ್. ಫೀಡಿಂಗ್ ಟೈಮ್ ಅಂತ ಹೇಳಿದ್ರೆ ಐ ಆಕ್ಚುಲಿ ಟ್ರೈ ಟು ಮೇಕ್ ಹಿಮ್ ಸಿಟ್ ಇನ್ ಒನ್ ಪ್ಲೇಸ್, ನೈಸ್ ಆಗಿ ಕುತ್ಕೊಂಡು ಆರಾಮಾಗಿ ತಿನ್ಬೇಕಂತ. ಬಟ್ ಇವನು 1 second ಕೂಡ ಕಾಮಾಗಿರಲ್ಲ. ಅವನ್ಗೇನಂದ್ರೆ ಆಟ, ಮೂವಿಂಗ್ ಅರೌಂಡ್, ಚಿಲ್ಲಿಂಗ್ ಅರೌಂಡ್, ಹಿ ವಿಲ್ ಬಿ ಬಿಸಿ ಮೋಡ್ ಅಲ್ಲಿ ಇರ್ತಾನೆ ಅವನು. ರಾಗಿ ಬಟ್ಲಿಂದ ಅವ್ನ್ ಬಾಯಿವರೆಗೆ ಕರೆಕ್ಟ್ ಆಗಿ ಹೋಗ್ತಿರತ್ತೆ, ಬಾಯ ಒಳಗ್ ಮಾತ್ರ ಹೋಗ್ತಿರಲ್ಲ. ನಾನ್ ಒಂದ್ ಡೈರೆಕ್ಷನ್ ಅಲ್ಲಿ ಅವ್ನು ಎಳಿತಿದ್ರೆ ಅವ್ನು ಇನ್ನೊಂದ್ ಡೈರೆಕ್ಷನ್ ಅಲ್ಲಿ ಓಡ್ತಿರ್ತಾನೆ. ಸೊ ಪ್ರಾಪರ್ ಆಗಿ ಅವ್ನಿಗೆ ಫೀಡ್ ಮಾಡ್ಬೇಕು. ಎಸ್ಪೆಷಲಿ ರಾಗಿ ಅಂತ ಹೇಳಿದ್ರೆ ಇಟ್ ಲಿಟ್ರಲಿ ಒಂದು ಟಾಸ್ಕ್ ತರ ಇರುತ್ತೆ ನನಗೆ. ಒಂದ್ ಪಾಯಿಂಟ್ ಅಲ್ಲಿ ಹೇಗಾಗ್ಬಿಡುತ್ತೆ ಅಂದ್ರೆ ಐ ಫೀಲ್ ಲೈಕ್ ಕಂಪ್ಲೀಟ್ ಕಯಾಸ್ ಅಂತ. ಬಟ್ ಸಮ್ಹೌ ಮ್ಯಾನೇಜ್ ಮಾಡಿ ಸ್ವಲ್ಪ ಫೀಡ್ ಮಾಡ್ತೀನಿ. ಇದೆಲ್ಲ ನೋಡಿದ್ರೆ ಕಷ್ಟ ಅಂತಾನೆ ಅನ್ಸುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಇದೊಂಥರ ಫನ್ನಿ ಮೂಮೆಂಟ್ಸ್ ಕೂಡ. ಸೊ ಫೈನಲಿ ಸ್ವಲ್ಪ ತಿಂದ್ರೆ ಅದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನಗೆ ಆನೆಸ್ಟ್ಲಿ. ನೀವ್ ಹೇಳಿ, ನಿಮ್ಗೂ ಇದೇ ರೀತಿ ಆಗಿದ್ಯಾ ಅಂತ? ಅಥವಾ ಅವ್ನು ಈಸಿಯಾಗಿ ತಿಂತಾ ಇದ್ದಾನೆ ನಿಮ್ ಪಾಪು ಅಂತ ಹೇಳಿದ್ರೆ ನಂಗೂ ಟಿಪ್ಸ್ ಕೊಡಿ ಪ್ಲೀಸ್. ಫೀಡಿಂಗ್ ಮುಗಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಫ್ಕೋರ್ಸ್ ಡೈಪರ್ ಚೇಂಜ್. ಇದು ಈಸಿ ಅಂತ ಅನ್ಸುತ್ತೆ, ಬಟ್ ಆಕ್ಚುಲಿ ಚಾಲೆಂಜೇ ಇದು. ಇವನ್ ಕಾಮ್ ಆಗಿ ಮಲ್ಕೊಂಡಿದ್ರೆ ಸಿಕ್ಕಾಬಟ್ಟೆ ಈಸಿ ಆಗಿರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಫುಲ್ ಮೂವ್ಮೆಂಟ್ ಮಾಡ್ತಿರ್ತಾನೆ, ಟರ್ನ್ ಅರೌಂಡ್, ರೋಲಿಂಗ್ ಅರೌಂಡ್, ಎಸ್ಕೇಪ್ ಆಗಕ್ ನೋಡ್ತಿರ್ತಾನೆ. ಐ ವಂಡರ್ ಆಯ್ತು ಒಂದೊಂದ್ಸಲ ಅವ್ರು ಏನ್ ಥಿಂಕ್ ಮಾಡ್ತಿರ್ತಾರೆ. ಲೈಕ್ ನಾವು ಡೈಪರ್ ಚೇಂಜ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತಿದ್ದೀನಿ ಅನ್ಕೊಂತಿರ್ತಾನೆ ಅಂತ. ಲೈಕ್ ಅಂಥದ್ದೇನ್ ಮಾಡ್ತಿದ್ದೀನಿ ನಾನು. ಡೈಪರ್ ಚೇಂಜ್ ಮುಗಿತಪ್ಪ, ಈಗ ಸ್ವಲ್ಪ ಕಾಮ್ ಆಗಿರ್ಬೋದು ಅಂತ ಅನ್ಕೊಳ್ಳೋಷ್ಟ್ರಿಗೆ ಇವಂದು ಮತ್ತೆ ಪ್ಲೂಟೋದು ಪ್ಲೇ ಟೈಮ್ ಸ್ಟಾರ್ಟ್ ಆಯ್ತು. ಇವ್ರಿಬ್ರು ಜೊತೆ ಸೇರಿದ್ರೆ ಮಾತ್ರ ಹೌಸ್ ಫುಲ್ ಆಫ್ ಎನರ್ಜಿ ಅಂತ ಅನ್ಸುತ್ತೆ. ಅವ್ನ್ ನೋಡಿ ಎಕ್ಸೈಟ್ ಆಗೋದು, ಇವ್ನ್ ನೋಡಿ ಎಕ್ಸೈಟ್ ಆಗೋದು. ನಾನ್ ಮಧ್ಯದಲ್ಲಿ ಇರ್ಲೇಬೇಕು ಇವ್ರಿಬ್ರನ್ನ ಮ್ಯಾನೇಜ್ ಮಾಡಕ್ಕೆ. ಇವನ್ ತೆಳ್ಕೊಂಡ್ ಓಡಕ್ಕೂ ಪ್ಲೂಟೋ ಇವನ್ ಹಿಂದೆ ಓಡಕ್ಕೂ ಆನೆಸ್ಟ್ಲಿ ಸ್ವಲ್ಪ ಹೆಕ್ಟಿಕ್ ಅಂತ ಅನ್ಸುತ್ತೆ. ಇಬ್ರು ಜೊತೆ ಬಾಂಡ್ ಆಗೋದ್ ನೋಡಿದ್ರೆ ದಟ್ ಸಮಥಿಂಗ್ ರಿಯಲಿ ಸ್ಪೆಷಲ್. ಲೈಕ್ ಹೇಗೆ 2 years ಬ್ಯಾಕ್ ನಾನ್ ಪ್ಲೂಟೋನ ಮನೆಗ್ ತಂದಿದ್ದೆ ಅಂಡ್ ಆಫ್ಟರ್ 1 year ಪಾಪು ಬಂತು. ಸೊ ಹೇಗಂತ ಹೇಳಿದ್ರೆ ದೇ ಆರ್ ಲೈಕ್ ಬ್ರದರ್ಸ್ ಇವಾಗ. ಸೊ ಈಗ ನನ್ ಬ್ರದರ್ಸ್ ಅಂದ ತಕ್ಷಣ ಡಾಗ್ ಅಷ್ಟೊಂದು ಇಷ್ಟ ಇರಲ್ವಲ್ಲ, ಅವರೆಲ್ಲ ಅನ್ಕೊಂತಿರ್ತಾರೆ ಬ್ರದರ್ಸ್ ಅದು ನಾಯಿ ಇದು ಪಾಪು ಅನ್ಕೊಂಡು. ಬಟ್ ಡಾಗ್ ಲವರ್ಸ್ ಐ ಥಿಂಕ್ ದೇ ಕ್ಯಾನ್ ರಿಲೇಟ್ ಟು ದಿಸ್.
ಸೊ ಫೈನಲಿ ಅವನು ಸ್ವಲ್ಪ ಟಯರ್ಡ್ ಆಗಿ ಅಪ್ಪನ ಜೊತೆ ಹಂಗೇನೆ ಉಯ್ಯಾಲೆ ಮೇಲೆ ನಿದ್ದೆ ಮಾಡ್ದ. ಇವರಿಬ್ರು ಕಾಮ್ ಆಗಿ ಮಲ್ಕೊಂಡಿದ್ರೆ ಹೌಸಲ್ಲಿ ಸಡನ್ ಆಗಿ ಸೈಲೆಂಟ್ ಅಂತ ಅನ್ಸುತ್ತೆ. ಅಂಡ್ ದಟ್ ಮೂಮೆಂಟ್ ಎಷ್ಟು ಸಲ ಹೇಳ್ತಿದ್ದೀನಿ ಅನ್ಕೋಬೇಡಿ, ದಟ್ ಮೂಮೆಂಟ್ ರಿಯಲಿ ಫೀಲ್ಸ್ ಪೀಸ್ಫುಲ್. ನಂಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ನೈಟ್ ಫೈನಲಿ ಪಿಜ್ಜಾ ಟೈಮ್, ಬಟ್ ಇವನ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ. ಸೊ ಎಷ್ಟು ಡೆಸ್ಪ್ರೇಟ್ ಆಗಿದ್ದಾನೆ ಅಂದರೆ ಝೊಮ್ಯಾಟೊ ಕವರ್ನ ಅವನೇ ಓಪನ್ ಮಾಡಿ ಅವನೇ ತಿನ್ನಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ಫುಡ್ಸಲ್ಲಿ ಸಿಕ್ಕಾಬಿಟ್ಟೆ ಎಕ್ಸ್ಪ್ಲೋರ್ ಮಾಡ್ತಾನೆ ಇವಾಗ. ಎಲ್ಲ ಆಲ್ಮೋಸ್ಟ್ ಅವ್ನು ಟೇಸ್ಟ್ ನೋಡ್ತಾನೆ. ಬಟ್ ಡೋಂಟ್ ವೆರಿ, ನಾನು ಪಿಜ್ಜಾ ನನಗೆ ಕೊಟ್ಟಿಲ್ಲ. ಆ್ಯಂಡ್ ಫೈನಲಿ ಕ್ಲೀನ್ ಅಪ್ ಟೈಮ್. 5 minutes ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ 5 minutesಗೆ ಮೆಸ್ ಆಗಿರುತ್ತೆ. ಬಟ್ ಇದು ಡೈಲಿ ರೊಟೀನ್ ಪಾರ್ಟ್ ಆಗಿಬಿಟ್ಟಿದೆ ಇವಾಗ. ಸೊ ನಾನು ಇವತ್ತು ಪ್ಲ್ಯಾನ್ ಮಾಡಿದ್ದು ಲೇಜಿ ಸಂಡೇ ಅಂತ. ಬಟ್ ಇದು ಯಾವ ರೀತಿ ಟರ್ನ್ ಆಯ್ತಂದ್ರೆ ರಿಯಲಿ ಟಯರ್ಡ್ ಸಂಡೇ, ಬಟ್ ಸೀರಿಯಸ್ಲಿ ಹ್ಯಾಪಿ ಸಂಡೇ ಆಲ್ಸೋ. ಇಫ್ ಯು ಎಂಜಾಯ್ಡ್ ದಿಸ್ ವ್ಲಾಗ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.